ಕಲಬುರಗಿಯ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಸೂಪರ್ ಮಾರ್ಕೆಟ್ನಲ್ಲಿ ದಿವಂಗತ PM ಮುನ್ನೂರ್ ಅವರ 77ನೇ ಹುಟ್ಟುಹಬ್ಬದ ನಿಮಿತ್ತ ಸತ್ಯಕಾಮ ಸಮ್ಮಾನ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ವಿಜಯಪುರ ನಗರದ ಹಿರಿಯ ಪತ್ರಕರ್ತರು ಸತ್ಯಕಾಮ ದಿನಪತ್ರಿಕೆಯ ವಿಜಯಪುರದ ಸ್ಥಾನಿಕ ಸಂಪಾದಕರಾದ ಪ್ರದೀಪ್ ಅಣ್ಣಾರಾವ್ ಕುಲಕರ್ಣಿ ಅವರಿಗೆ ಸತ್ಯಕಾಮ ಸಮ್ಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕುಲಕರ್ಣಿ ಅವರಿಗೆ ಪ್ರಶಸ್ತಿ ದೊರಕಿದ್ದಕ್ಕೆ ಸಂಜೆವಾಣಿ ದಿನಪತ್ರಿಕೆಯ ಜಿಲ್ಲಾ ವರದಿಗಾರರಾದ ರುದ್ರಪ್ಪ ಅಸಂಗಿ ಹಾಗೂ ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿ ವಿಜಯಪುರ ಇವರಿಂದ ಇಂದು ವಿಜಯಪುರ ನಗರದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ರಾಜ್ಯ ಅಧ್ಯಕ್ಷ ಸದಾನಂದ ಗುನ್ನಾಪುರ್, ಯುವ ಘಟಕದ ರಾಜ್ಯಾಧ್ಯಕ್ಷ ನಾಗರಾಜ್ ಮಾದರ್, ಜಿಲ್ಲಾ ಅಧ್ಯಕ್ಷ ಪರಶುರಾಮ್ ನಾಟಿಕರ್, ಜಿಲ್ಲಾ ಉಪಾಧ್ಯಕ್ಷ ಸಾಗರ್ ಪೂಜಾರಿ, MR ದೊಡಮನಿ, ಸಿದ್ದುಗೊಂಡ್ ವಾಲಿಕರ್, ಸುರೇಶ್ ವಾಲಿಕರ್, ಅರುಣ್ ಹಾದಿಮನಿ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ಮಾರ್ಗದರ್ಶಕರಾಗಿ ಯಾವುದೇ ಏನೋ ಅಪೇಕ್ಷೆ ಇಲ್ಲಾರದೆ ಎಲ್ಲಕ್ಕೂ ಕಳ್ಕೊಳ್ಬೋದಂತ ಮನೋಭಾವನೆ ಇರೋಂಥ ವ್ಯಕ್ತಿ ಮತ್ತು ಸಂಪೂರ್ಣ ಎಲ್ಲ ಜ್ಞಾನ ಹೊಂದಿದಂಥ ವ್ಯಕ್ತಿ ನಮ್ಮ ಜೊತೆ ಇರೋದೇ ನಮಗೆ ನಮ್ಮೆಲ್ಲರ ಪುಣ್ಯ ಅಂತ ಹೇಳಿ ನಾವು ನನ್ನೊಂದು ಅಭಿಪ್ರಾಯ ಕಂಡಿದ್ದೆ. ಪ್ರದೀಪ ಕುಲಕರ್ಣಿ ಸಾಹೇಬರಿಗೆ ಮೊದಲಿಗೆ ನನ್ನ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ. ಎಲ್ಲ ನಮ್ಮ ಸದಾನಂದ ಗುನ್ನಾಪುರ ವತಿಯಿಂದ, ನಮ್ಮ ತಂಡದ ವತಿಯಿಂದ ಮತ್ತು ಸರ್ ವತಿಯಿಂದ ಕೂಡ ಅವರಿಗೆ ತುಂಬ ಧನ್ಯವಾದ ಸಲ್ಲಿಸ್ತೀನಿ. ಮೊನ್ನೆ ತಾನೇ ಅವರಿಗೊಂದು 30 ವರ್ಷ ಪತ್ರಿಕಾ ಅನುಭವದೊಂದಿಗೆ ಒಂದು ಉನ್ನತ ಹೆಸರನ್ನು ಪಡೆದು ಅವರನ್ನು ಪ್ರಶಸ್ತಿ ಪಡೆದುಕೊಂಡರ ನಮ್ಮೆಲ್ಲರಿಗೆ, ನಮ್ಮ ಜಿಲ್ಲೆಗೂ ಒಂದು ಸಂತೋಷದಾಯಕ ಖುಷಿ ವಿಚಾರ. ಅವರ ಒಂದು ಒಡನಾಟ ಹೇಗಪ್ಪ ಅಂದ್ರೆ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನ ಕೂಡ ಬರೀಪ್ಪ ಏನು ಅಂತ ನಂಗಂತಾನೆ ಮಾತಾಡ್ತಾರ. ಅದು ಹಸನ್ಮುಖಿಗಳವರು ಸದಾ ಏನಿದ್ರು ಕೇಳ್ರಿ, ನಾ ಅದಕ್ಕೆ ಸಪೋರ್ಟಿಂಗ್ ಆಗಿರ್ತೀನಿ ಅಂತ ಧೈರ್ಯ ಕೊಡ್ತಿರ್ತಾರ. ಪತ್ರಿಕಾ ವಿಷಯದಲ್ಲಿ ಅದಕ್ಕೆ ಸತ್ಯಕಾಮ ಅಂತಕ್ಕಂಥ ಒಂದು ಪತ್ರಿಕೆ, ಹಲವಾರು ಪತ್ರಿಕೆಗಳ ಅವರು ಒಂದು ಅನುಭವ ಹೊಂದಿದ್ದಾರೆ. ಸುಮಾರು ಒಂದು 2-3 ಪತ್ರಿಕೆಗಳ ಅವರೊಂದು ಮೇಂಟೆನೆನ್ಸ್ ಮಾಡ್ಕೊತ ಹೋಗ್ತಾರ. ಆ ದೊಡ್ಡ ಶಕ್ತಿ ಕೊಡ್ಲಿ, ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಮ್ಮೆಲ್ಲ ಟೀಮ್ ವತಿಯಿಂದ ಕೇಳ್ಕೊತಾರೆ.